ಸಂತ್ರಸ್ತೆಯ ಅಪಹರಣ ಕೇಸಲ್ಲಿ ರೇವಣ್ಣ ಭವಿಷ್ಯ ಏನು ಅನ್ನೋದು ಇವತ್ತು ಕೋರ್ಟ್ ಹೇಳುತ್ತೆ. ಮಾಜಿ ಸಚಿವ ಹಾಲಿ ಶಾಸಕ ಎಚ್.ಡಿ. ರೇವಣ್ಣಗೆ ಜೈಲೇ ಗತಿನ ಅಥವಾ ಬೇಲ್ ಸಿಗುತ್ತಾ ಅನ್ನೋದು ಡಿಸೈಡ್ ಆಗುತ್ತೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಅಲ್ಲಿ ಇವತ್ತು ರೇವಣ್ಣ ಜಾಮೀನು ಅರ್ಜಿಯ ಭವಿಷ್ಯ ನಿರ್ಧಾರ ಆಗುತ್ತೆ. ಈ ಮಧ್ಯದಲ್ಲಿ ಈ ಕಿಡ್ನಾಪ್ ಕೇಸ್ಗೆ ಒಂದು ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಆ ಟ್ವಿಸ್ಟ್ ಏನು ಅಂದ್ರೆ ಸಂತ್ರಸ್ತೆಯದ್ದು ಅಂತ ಹೇಳಲಾಗ್ತಿರುವಂತ ಆ ಮಹಿಳೆಯ ಒಂದು ಸ್ಟೇಟ್ಮೆಂಟ್ ವಿಡಿಯೋ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಆ ವಿಡಿಯೋದಲ್ಲಿ ಮೇಜರ್ ಟ್ವಿಸ್ಟ್ ಅನ್ನ ಆ ಮಹಿಳೆ ಕೊಟ್ಟಿದ್ದಾಳೆ. ಮೇಜರ್ ಟ್ವಿಸ್ಟ್ ಅಂದ್ರೆ ನನ್ನನ್ನ ಕಿಡ್ನಾಪ್ ಮಾಡಿಲ್ಲ ಅನ್ನೋ ಟ್ವಿಸ್ಟ್. ನಿನ್ನೆ ರಿಲೀಸ್ ಆಗಿದೆ ಆ ವಿಡಿಯೋ. ನನ್ನನ್ನ ಯಾರು ಕಿಡ್ನಾಪ್ ಮಾಡಿಲ್ಲ ಅಂತ ಆಕೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ. ಆ ಸತ್ಯಾಸತ್ಯತೆ ಬಗ್ಗೆ ಇನ್ವೆಸ್ಟಿಗೇಷನ್ ಇಂದ ಗೊತ್ತಾಗಬೇಕಾಗುತ್ತೆ. ಆದ್ರೆ ಅದೇ ಮಹಿಳೆಯದ್ದು ಆ ವಿಡಿಯೋ ಅಂತ ಹೇಳಲಾಗ್ತಾ ಇದೆ. ಇದೇ ಹೇಳಿಕೆ ಮೇಲೆ ರೇವಣ್ಣ ಅವರ ಬೇಲ್ ಭವಿಷ್ಯ ನಿಂತಿದೆ. ಈ ಸ್ಟೇಟ್ಮೆಂಟ್ ಅನ್ನೇ ಈಗ ಮುಂದಿಟ್ಕೊಂಡು ಇವತ್ತು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡುವಂತ ಚಾನ್ಸಸ್ ಇದೆ. ರೇವಣ್ಣ ಪರ ವಕೀಲರು ಅದಕ್ಕೆ ಬೇಕಾದಂತ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಇನ್ನು SIT ಪರ ವಾದವನ್ನ ಮಂಡನೆ ಮಾಡ್ತಾರೆ SPP ಜೈನಾ ಕೊಥಾರಿ ಹಾಗೇನೆ ಅಶೋಕ್ ನಾಯಕ್. ರೇವಣ್ಣ ಪರ ವಾದವನ್ನ ಮಂಡನೆ ಮಾಡ್ತಾರೆ ಹಿರಿಯ ವಕೀಲ CV ನಾಗೇಶ್ ಅವರು. ಒಂದು ಅನಾರೋಗ್ಯ ಸಮಸ್ಯೆ ಲಾಸ್ಟ್ ಟೈಮು ಅರ್ಜಿ ವಿಚಾರಣೆಗೆ ಬಂದಂತ ಸಂದರ್ಭದಲ್ಲಿ ಕೊಟ್ಟಿದ್ರು. ಇನ್ನೊಂದು ಕಡೆ ನಾನೆಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದೆ, ರಾಜಕೀಯ ಷಡ್ಯಂತ್ರದಿಂದಾಗಿ ನನ್ನನ್ನು ಸಿಕ್ಕಾಕ್ಸ್ಬಿಟ್ಟಿದ್ದಾರೆ ಅಂತೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಇದಕ್ಕೂ ಕಿಡ್ನಾಪ್ ಕೇಸ್ಗೂ ಸಂಬಂಧ ಇಲ್ಲ, ನನಗೂ ಕಿಡ್ನಾಪ್ ಕೇಸ್ಗೂ ಸಂಬಂಧ ಇಲ್ಲ ಅಂತಲೂ ರೇವಣ್ಣ ಅವರೇ ಖುದ್ದಾಗಿ ಜಡ್ಜ್ ಮುಂದೆ ಹೇಳಿಕೆ ಕೊಟ್ಟಿದ್ರು. ಬಟ್ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗಿತ್ತು. ಇವತ್ತು ಮತ್ತೆ ಬೇಲ್ ಅಪ್ಲಿಕೇಶನ್ ವಿಚಾರಣೆಗೆ ಬರುತ್ತೆ. ಪ್ರಮುಖವಾಗಿ ನಿನ್ನೆ ವಿಡಿಯೋ ರಿಲೀಸ್ ಆಗಿದೆಯಲ್ಲ, ಸಂತ್ರಸ್ತೆಯದ್ದು ಅಂತ ಹೇಳಲಾಗ್ತಾ ಇದೆ. ಬಟ್ ಈ ಸತ್ಯಾಸತ್ಯತೆ ಗೊತ್ತಿಲ್ಲ. ಬಟ್ ಇದೇ ವಿಡಿಯೋ ಮುಂದಿಟ್ಕೊಂಡು ರೇವಣ್ಣ ಅವ್ರ ಪರ ವಕೀಲರು ಬೇಲ್ ಕೇಳುವಂತ ಚಾನ್ಸಸ್ ಇದೆ. ಊರಲ್ಲೆಲ್ಲ ಹಿಂಗೆ ಮಾತಾಡ್ತಿರ್ಕೆ ಬೇಜಾರಾಗಿ ತಡೆ ಸಂಬಂಧಿಕರ ಮನೆ ಇದ್ದಾರೆ, ನಾಲ್ಕು ದಿವಸ ಕಾಲ ಕಳ್ಕೊಬರೋಣ ಅಂತ ಹೋದೆ. ಆದರೆ ಇವತ್ತು TV ನೋಡಬೇಕಾದ್ರೆ ಗೊತ್ತಾಯಿತು ಈ ಥರ ಎಲ್ಲ ಮಾಡ್ತಾವ್ರೆ ಅಂತ. ಅದನ್ನು ನೋಡ್ಬಿಟ್ಟು ಯಾಕಪ್ಪ ಹಿಂಗೆ ಮಾಡಿದ್ರು ಅಂತ ಯೋಚನೆ ಬಂತು. ಆದರೆ ನಾನು ಯಾವ ತೊಂದರೆನೂ ಏನೂ ಆಗಿಲ್ವಲ್ಲ, ಯಾಕೆ ಹಿಂಗೆ ಮಾಡ್ತವ್ರೆ ಅಂತ ನಾನೇ ಇದು ಮಾಡಿದೆ. ಆದರೆ ನಾವು ಈಗ ಯಾವುದಕ್ಕೆ ಅಲ್ಲಿ ಏನೇ ಆಗಲಿ ಯಾರಿಂದ ಏನು ತೊಂದರೆ ಆಗಿಲ್ಲ. ಭವನಕ್ಕನೇಲಿ ರೇವಣ್ಣ ಆಗಲಿ ಪ್ರಜ್ವಣ್ಣ ಆಗಲಿ ಅವರಿಂದ ನಮಗೇನು ತೊಂದರೆ ಆಗಿಲ್ಲ, ನಮ್ಮಿಂದ ಅವ್ರಿಗೆ ಏನೂ ತೊಂದರೆ ಆಗಿಲ್ಲ. ಬಾಬಣ್ಣ ಆಗಲಿ ಯಾರೂ ಏನೂ ತೊಂದರೆ ಮಾಡಿಲ್ಲ. ಆದರೆ ಚೆನ್ನಾಗೇ ನೋಡ್ಕೊಂಡು ಕಳಿಸವ್ರೆ. ಆದರೆ ಈ ಮೊಬೈಲ್ ವಿಡಿಯೋಲಿ ಯಾವುದೇ ಅಲ್ಲಿ ನಮ್ಗೆ ಅದಕ್ಕೂ ಸಂಬಂಧನೇ ಇಲ್ಲ, ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ. ಆದರೆ ಈ ಥರ ಯಾವುದೂ ತೊಂದರೆ ಕೊಟ್ಟಿಲ್ಲ. ಅವರು ಯಾರು ಕಿಡ್ನಾಪು ಮಾಡಿಲ್ಲ. ಸಂಬಂಧಿಕರ ಮನೆ ಇದ್ದೆ, TV ನೋಡ್ತಾ ಇದೆ, ಗೊತ್ತಾಯಿತು ಹಿಂಗೆ ಯಾಕಪ್ಪ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ದೀನಿ. ನನ್ನ ಮಗನಾದರೂ ಅಷ್ಟೇ, ಏನು ಭಯಪಡಬೇಡ, ಚೆನ್ನಾಗಿದ್ದೀನಿ, ಬರ್ತೀನಿ 2 ದಿವಸದೊಳಗೆ ನಾನು. ಇದು ಸಂತ್ರಸ್ತೆಯದ್ದು ಅಂತ ಹೇಳಲಾಗ್ತಿದೆ. ಸತ್ಯಾಸತ್ಯತೆ ಪೊಲೀಸರೇ ಹೇಳಬೇಕಾಗುತ್ತೆ. ಇನ್ನು JDS ರೇವಣ್ಣ ಜೊತೆಗೆ ಲಾಯರ್ ದೇವರಾಜೇಗೌಡಗೂ ಕೂಡ ವಿಚಾರಣೆಯ ಕಂಟಕ ಎದುರಾಗ್ಬಿಟ್ಟಿದೆ. ಪೆನ್ಡ್ರೈವ್ ಕೇಸ್ ತನಿಖೆಗೂ ಕೂಡ ಹೊಳೆನರಸೀಪುರ ಪೊಲೀಸರು ಮುಂದಾಗಿದ್ದಾರೆ. ಜೈಲಲ್ಲಿರುವಂತ ದೇವರಾಜೇಗೌಡ ಕಸ್ಟಡಿಗೆ ಪಡೆಯೋದಕ್ಕೆ ಕೋರ್ಟ್ ಮೊರೆ ಹೋಗೋದಕ್ಕೆ ಬೇಕಾದಂತ ತಯಾರಿಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇನ್ಫ್ಯಾಕ್ಟ್ ದೇವರಾಜೇಗೌಡ ದೊಡ್ಡ ಮಟ್ಟದಲ್ಲಿ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಸಾಕಷ್ಟು ಆಡಿಯೋ ವಿಡಿಯೋ ದೊಡ್ಡ ದೊಡ್ಡ ನಾಯಕರದ್ದು ಅವ್ರ ಹತ್ರ ಇತ್ತು. ದೆಹಲಿ ಮಟ್ಟದಲ್ಲಿ ಪ್ರಮುಖ ನಾಯಕರನ್ನ ಭೇಟಿ ಮಾಡಿ ಅಲ್ಲಿಂದಲೇ ಅದನ್ನ ರಿಲೀಸ್ ಮಾಡಬೇಕು ಅಂತೆಲ್ಲ ಅವರು ತಯಾರಿಗಳನ್ನ ಮಾಡ್ಕೊಳ್ತಿದ್ರು ಅಂತ ಹೇಳಲಾಗ್ತಾ ಇತ್ತು. ಆ ಬೆನ್ನಲ್ಲೇ ಪೊಲೀಸರು ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಪೆನ್ ಡ್ರೈವ್ ಕೇಸ್ಗೂ ಇದಕ್ಕೂ ಅಂದ್ರೆ ಇವ್ರಿಗೂ ಲಿಂಕ್ ಮಾಡುವಂತ ಚಾನ್ಸಸ್ ಇದೆ. ಆ ನಿಟ್ಟಿನಲ್ಲೂ ಆ ಆಂಗಲ್ನಲ್ಲೂ ಕೂಡ ದೇವರಾಜೇಗೌಡ ವಿಚಾರಣೆ ನಡೆಸುವಂತ ಚಾನ್ಸಸ್ ಇದೆ. ಹಾಗಾಗಿ ವಕೀಲ ದೇವರಾಜೇಗೌಡಗೂ ಕೂಡ ಈಗ ಸಂಕಷ್ಟ ಎದುರಾಗಿದೆ. ಈ ಪೆನ್ ಡ್ರೈವ್ ಕೇಸ್ ವಿಷಯವಾಗಿ ಏನೆಲ್ಲ ಆಗ್ತಾ ಇದೆ ಈ ಬಗ್ಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ. ಈಗ SIT ಪೊಲೀಸರ ಮುಂದೆ ಅಧಿಕಾರಿಗಳ ಮುಂದೆ ಅದೇ ಮಹಿಳೆ ಹೇಳ್ಕೊಂಡಿದ್ಲು, ನನ್ನನ್ನ ಕಿಡ್ನಾಪ್ ಮಾಡಿದ್ರು, ನಾನು ತುಂಬಾ ಹೆದರ್ಕೊಂಡಿದ್ದೀನಿ ಮತ್ತೆ ಅಳ್ತಾ ಇದ್ರು ಅಂತ ಎಲ್ಲ ಇನ್ಫಾರ್ಮೇಶನ್ ಇತ್ತು. ಬಟ್ ಅದೇ ಮಹಿಳೆನ ಇದು ಈಗ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿರೋದು, U-turn ಯಾಕೆ ಹೊಡೆದ್ರು? ಇವತ್ತು ಈ ಆಧಾರದ ಮೇಲೆ ರೇವಣ್ಣ ಅವ್ರಿಗೆ ಬೇಲ್ ಸಿಗುವಂತ ಚಾನ್ಸಸ್ ಎಷ್ಟು ಮಟ್ಟಿಗಿದೆ? ಖಂಡಿತವಾಗ್ಲೂ ಶರ್ಮಿತಾ, KR ನಗರ ಪೊಲೀಸ್ ಸ್ಟೇಷನ್ ನಲ್ಲಿ ದಾಖಲಾಗಿದ್ದಂತ ಕಿಡ್ನಾಪ್ ಪ್ರಕರಣದಲ್ಲಿ ಬಂಧನಾಗಿರುವಂತಹ ಮಾಜಿ ಸಚಿವ ರೇವಣ್ಣ ಅವರು ಸದ್ಯಕ್ಕೆ ಪರಪ್ಪನಗರ ಜೈಲಿನಲ್ಲಿದ್ದಾರೆ. ಅವರ ಪರ ವಕೀಲರು ಕೂಡ ಈಗಾಗಲೇ ಜಾಮೀನಿನ ಮೊರೆ ಹೋಗಿ ಇವತ್ತು ಕೂಡ ಅಷ್ಟೇ ಅದರ ವಾದ ಮತ್ತು ಪ್ರತಿವಾದ ಕೂಡ ಅಷ್ಟೇ ಆರಂಭವಾಗುತ್ತೆ. 11 ಗಂಟೆಗೆ ಒಂದು ಜಾಮೀನಿನ ಅರ್ಜಿ ವಿಚಾರಣೆ ಕೂಡ ಆಗುತ್ತೆ. ಈ ವಿಚಾರಣೆಯ ಸಂದರ್ಭದಲ್ಲಿ ಕೂಡ ಅಷ್ಟೇ ಬಹುತೇಕ ನಿನ್ನೆ ಒಂದು ಏನು ವಿಡಿಯೋ
ಹೊರಗಡೆ ಬಂದಿತ್ತು. ಕಿಡ್ನಾಪ್ ಆದಂತಹ ಮಹಿಳೆ, ಆ ಒಂದು ಮಹಿಳೆಯ ವಿಡಿಯೋವನ್ನ ಇಟ್ಕೊಂಡು ಇವತ್ತು ಜಾಮೀನಿನ ಕೇಳುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಯಾಕಂದ್ರೆ ಮೊದಲನೇದಾಗಿ SIT ಅಧಿಕಾರಿಗಳು ಆಕೆಯನ್ನ ಕಿಡ್ನಾಪ್ ಮಾಡ್ಕೊಂಡಿದ್ರು, ಕಿಡ್ನಾಪ್ ಮಾಡಿದಂತ ಬಳಿಕ ಒಂದು ಮನೆಯಲ್ಲಿ ಕೂಡ ಹಾಕಿದ್ರು, ಹಲ್ಲೆಯನ್ನು ಕೂಡ ಮಾಡಿದ್ರು ಅನ್ನುವಂತ ಒಂದಷ್ಟು ಸ್ಟೇಟ್ಮೆಂಟ್ ಗಳನ್ನು ಕೂಡ ಅಷ್ಟೇ ದಾಖಲು ಮಾಡ್ಕೊಂಡಿದ್ರು. ಆದ್ರೆ ಈಗ ಆ ಒಂದು ಮಹಿಳೆ ಒಂದು ವಿಡಿಯೋವನ್ನ ಮಾಡಿದರೆ 2 ನಿಮಿಷದ 32 ಸೆಕೆಂಡ್ ವಿಡಿಯೋದಲ್ಲಿ ಆಕೆಯು ಕೂಡ ಅಷ್ಟೇ ಹೇಳಿರುವಂತಹದ್ದು, ನನಗೆ ಯಾರಿಂದಲೂ ಏನೂ ತೊಂದರೆ ಆಗಿಲ್ಲ, ರೇವಣ್ಣ ಆಗಿರಬಹುದು ಅಥವಾ ಪ್ರಜ್ವಲ್ ಆಗಿರಬಹುದು, ಯಾರು ಕೂಡ ನನಗೆ ಯಾವುದೇ ರೀತಿಯ ತೊಂದರೆಯನ್ನ ಕೊಟ್ಟಿಲ್ಲ, ನನ್ನನ್ನು ಯಾರು ಕೂಡ ಅಷ್ಟೇ ಕಿಡ್ನಾಪ್ ಮಾಡಿಕೊಳ್ಳ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅನ್ನುವಂತ ಒಂದು ವಿಡಿಯೋದಲ್ಲಿ ಒಂದು ಮಾತನ್ನು ಕೂಡ ಅಷ್ಟೇ ಹೇಳ್ತಾರೆ. ಜೊತೆಗೆ ಪ್ರಮುಖವಾಗಿ ನನ್ನ ಮಗ ನಾನು ಮನೆಗೆ ಬರೆದಿದ್ದರಿಂದ ಗಾಬರಿಗೊಂಡು ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ದೂರನ್ನ ಕೊಟ್ಟಿದ್ದಾರೆ. ನಾನು ನನ್ನ ಸಂಬಂಧಿಕರ ಮನೆಗೆ ಹೋಗಿದ್ದೆ, ಯಾಕಂದ್ರೆ ಹೊರಗಡೆ ಒಂದಷ್ಟು ವಿಡಿಯೋಗಳು ಕೂಡ ವೈರಲ್ ಆಗ್ತಿತ್ತು. ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಅಷ್ಟೇ ನನ್ನ ಬಗ್ಗೆ ಮಾತನಾಡ್ಕೊಳ್ಳೋದಕ್ಕೆ ಮುಂದಾಗಿದ್ರು. ಈ ಒಂದು ಸಂದರ್ಭದಲ್ಲಿ ನಾನು ನನ್ನ 4-5 ದಿನಗಳ ಕಾಲ ನನ್ನ ಸಂಬಂಧಿಕರ ಮನೆಗೆ ಹೋಗಿರೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿದ್ನೆ ಹೊರತು ನನ್ನ ಯಾರೂ ಕೂಡ ಕಿಡ್ನಾಪ್ ಮಾಡಿಲ್ಲ, ಜೊತೆಗೆ ಯಾರೂ ಕೂಡ ಅಷ್ಟೇ ನನಗೆ ಯಾವುದೇ ರೀತಿಯಂತ ತೊಂದರೆಯನ್ನು ಕೂಡ ಕೊಟ್ಟಿಲ್ಲ ಅನ್ನುವಂಥದ್ದನ್ನು ಕೂಡ ಆ ವಿಡಿಯೋದಲ್ಲಿ ಆಕೆ ಹೇಳ್ಕೊಂಡಿರುವಂತದ್ದು. ಸದ್ಯಕ್ಕೆ ಈಗಾಗಲೇ ಆ ಒಂದು ವಿಡಿಯೋ ತುಂಬಾ ಅಂದ್ರೆ ತುಂಬಾ ಮಹತ್ವದ್ದಾಗಿದೆ. ಯಾಕಂದ್ರೆ ಒಂದ್ ಕಡೆ SIT ಅಧಿಕಾರಿಗಳು ಹೇಳ್ತಾರೆ ಮಹಿಳೆಯನ್ನ ಕಿಡ್ನಾಪ್ ಮಾಡಿದ್ರು, ಕೂಡಿ ಹಾಕಿದ್ರು, ಜೊತೆಗೆ ಆಕೆಯನ್ನ ಹಿಂಸೆ ಮಾಡಿದ್ರು ಅಂತಾನು ಕೂಡ SIT ಅಧಿಕಾರಿಗಳು ಈಗಾಗಲೇ ಕೋರ್ಟ್ ನ ಗಮನಕ್ಕೂ ಕೂಡ ಈಗಾಗಲೇ ತಂದಿದ್ದಾರೆ. ಜೊತೆಗೆ ಆಕೆಯನ್ನ ನಾವು ರಕ್ಷಣೆ ಮಾಡಿದೀವಿ ಅನ್ನುವಂತ ಒಂದು ಮಾತನ್ನು ಕೂಡ ಹೇಳ್ತಾರೆ. ಆದ್ರೆ ಈಗ ಸಂತ್ರಸ್ತೆ ಒಂದು ವಿಡಿಯೋನ ಬಿಡುಗಡೆ ಮಾಡಿದ್ರೆ ಅದರಲ್ಲಿ ನನ್ನನ್ನು ಯಾರೂ ಕೂಡ ಕಿಡ್ನಾಪ್ ಮಾಡಿಲ್ಲ, ನನ್ನನ್ನು ಯಾರೂ ಕೂಡ ಹಾಕಿರ್ಲಿಲ್ಲ, ನಾನು ಸಂಬಂಧಿಕರ ಮನೆಗೆ ಹೋಗಿದ್ದೆ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಕೂಡ ಹೇಳಿದ್ದಾರೆ. ನಿಜಕ್ಕೂ ಕೂಡ ಈ ವಿಡಿಯೋದ ಸತ್ಯಾಸತ್ಯತೆ ಏನು ಅನ್ನುವಂಥದ್ರ ಬಗ್ಗೆ ಕೂಡ ಈಗಾಗಲೇ SIT ಅಧಿಕಾರಿಗಳು ತನಿಖೆಗೆ ಮುಂದಾಗಿದ್ದಾರೆ. ಸದ್ಯಕ್ಕೆ ಆ ಒಂದು ಸಂತ್ರಸ್ತೆ ಯಾರಿದ್ರೆ ಆಕೆಯನ್ನು ಕೂಡ ಈಗಾಗಲೇ ವಿಚಾರಣೆಗೊಳಪಡಿಸಲು ಎಲ್ಲಾ ರೀತಿಯಂತ ತಯಾರಿಗಳು ಕೂಡ ಆಗ್ತಾ ಇದೆ. ಯಾಕಂದ್ರೆ ಇದು ರಾಜಕೀಯವಾಗಿ ಒಂದು ಪ್ರಕರಣ ತಿರುಗ್ತಾ ಇರುವಂತ ಒಂದು ಕಾರಣಕ್ಕೋಸ್ಕರ ಆಕೆಯನ್ನು ಯಾರಾದ್ರೂ ಎದುರಿಸಿ ಈ ರೀತಿಯಂತ ವಿಡಿಯೋನ ಮಾಡಿಸಿದ್ರ ಏನು ಅನ್ನುವಂಥದ್ರ ಬಗ್ಗೆ ಕೂಡ ಈಗಾಗಲೇ SIT ಅಧಿಕಾರಿಗಳು ತನಿಖೆಗೆ ಮುಂದಾಗಿರುವಂತಹದ್ದು. ಶರ್ಮಿತಾ.